ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಲಾಸ್ಟ್ ಒಂದೆರಡು ಬ್ಲಾಗ್ ಒಳಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ ನಿಮಗೆ. ನನಗೆ ಸ್ವಲ್ಪ ನೆಗಡಿಂಗಾಗಿ ಧ್ವನಿ ಕುಂತು ಹೋಗಿತ್ತು, ವಾಯ್ಸ್ ಸರಿ ಬಂದಿರಲಿಲ್ಲ. ಬಟ್ ಈಗ ಪರವಾಗಿಲ್ಲ, ಆರಾಮಾಗೈತಿ ಸ್ನೇಹಿತರೆ. ಮತ್ತು ಏನಪ್ಪ, ಬಸ್ ಸ್ಟ್ಯಾಂಡಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡು. ಸೊ ಮಕ್ಕಳು, ನಾನು, ತಂಗಿ ಮತ್ತು ನನ್ನ ಮಗಳ ಫ್ರೆಂಡ್ ಒಬ್ಬರು ಮತ್ತು ನನ್ನ ತಂಗಿ ಕಲ್ಲಿಗೆ ಒಬ್ಬರು, ಸೊ ಎಲ್ಲರೂ ಸೇರಿ ನಾವು ನಮ್ಮೂರು ಬೆನಕಟ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿತ್ತು. ಹಾಗೆ ನೋಡ್ರಿ, ಉಷಾ ಮತ್ತು ಮಕ್ಕಳು ಕೂಡ ಇದ್ದಾರೆ. ಅಂದ್ರೆ ಅವ್ವ ಆಲ್ರೆಡಿ ಹೋಗಿಬಿಟ್ಟಿದ್ಲು ಬೆನಕಟ್ಟಿಗೆ. ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತನೈತಿ, ಪ್ರತಿ ವರ್ಷ ಶಿವರಾತ್ರಿಗೆ ನಮ್ಮ ಊರು ಬೆನಕಟ್ಟಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಇರ್ತೈತಿ. ಪ್ರತಿ ವರ್ಷ ಹೋಗಿರ್ತಿದ್ವಿ, ಒಂದು 8 ದಿವಸ ಆದರೂ ಇದ್ದು ಬರ್ತಿದ್ವಿ, ಜಾತ್ರೆ ಮುಗಿಸ್ಕೊಂಡು ಬರ್ತಿದ್ವಿ. ಬಟ್ ಈ ಸರಿ ಯಾಕೋ ಯಾರೂ ಹೋಗೋ ಮನಸ್ಸು ಮಾಡಲಿಲ್ಲ. ಅಷ್ಟೊಂದು ದಿವ್ಸ ಇರುವಂಥದ್ದು ಏನೋ ಯಾಕೋ ಅಲ್ಲ ಅಂದ್ಬಿಟ್ರೆ ಎಲ್ಲರೂ. ಯಾಕಂದ್ರೆ ನಿಮ್ಗೆ ಗೊತ್ತನೈತಿ ಯಾಕನ್ನೋದು. ಮತ್ತು ಅವ್ವ ಅಂತೂ ಬಿಡು ಹಾಗಿರಲಿಲ್ಲ. ಅವ್ರದ್ದೊಂದಿಷ್ಟು ಪದ್ಧತಿಗಳಿರ್ತಾವೆ, ಅದನ್ನು ಮಾಡಲೇಬೇಕಾಗ್ತೈತಿ. ಹೀಗಾಗಿ ಆಕಿ ಹೋಗಿದ್ಲು. ನಾವೆಲ್ಲರೂ ಇವತ್ತಿನ ದಿವಸ, ಇವತ್ತು ಮೇನ್ ಜಾತ್ರೆ ಇರ್ತೈತ್ರಿ, ಶನಿವಾರ ಇತ್ತು ಇವತ್ತು. ನಾವು ಹೋಗಕತ್ತೀವಿ ನೋಡ್ರಿ. ಬಸ್ ಬಂತು. ಮತ್ತೇನಪ್ಪ ಅಂದ್ರೆ ನಮ್ಮ ಧಾರವಾಡದ ಒಂದು ಸಿಟಿ ದಾಟಿ ಒಂದು ಪ್ಲಾಟ್ಸ್ ಆಗ್ಯಾವ್ರಿ, ಅಲ್ಲೇ ಕಾಶಿನಗರ ಅಂಥೇಳಿ. ಸೊ ಇಲ್ಲೇನೈತಲ್ಲ, ಚೆನ್ನಾಗಿರುವಂಥ ಒಂದು ನೋಡ್ರಿ ಸುಂದರವಾದ ವಿಶ್ವನಾಥ ಶಿವ, ಕಾಶಿ ವಿಶ್ವನಾಥನಂತನ ಹೇಳ್ಬೋದು ಸ್ಟ್ಯಾಚು. ಮಸ್ತ್ ಅಂದ್ರೆ ಮಸ್ತ್ ಕುಂದ್ರಶಾರ. ಇಲ್ಲಿ ಎಷ್ಟು ಸಲ ಹೋಗ್ತೀವಿ ಅಷ್ಟು ಸಲ ಅದನ್ನು ನೋಡೋದು ಒಂದು ಅದ್ಭುತ ಅನ್ನಿಸ್ತೈತಿ. ಅದನ್ನು ಕೂಡ ನಾನು ಸಾಕಷ್ಟು ಸಾರಿ ನನ್ನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ನನ್ನ ಮಗ ಕೂತಿದ್ದ ವಿಂಡೋಕ್ಕೆ, ಅವನ ತೊಗೊಂಡಿದ್ದ ನೋಡ್ರಿ ವಿಡಿಯೋನ. ಎಷ್ಟು ಚಂದ ಐತೆ ಮಮ್ಮಿ ಇಲ್ಲಿ ಅಂತ ಹೇಳಿ. ಸೊ ಧಾರವಾಡದಿಂದನೇ ನಮ್ಮ ಊರು ಬೆನಕಟ್ಟಿಗೆನ ಸ್ಟಾಪ್ ಇರುವಂಥ ಗೋಕಾಕ್ ಬಸ್ ಸಿಕ್ತು. ಗೋಕಾಕ್ ಬಸ್ ಹಿಡಿಬೇಕು, ಬಟ್ ಕೆಲವೊಂದು ನಮ್ಮ ಊರಿಗೆ ಸ್ಟಾಪ್ ಇರೋಂಗಿಲ್ಲ. ಮುನ್ವಳ್ಳಿಗಿಳದು ಮತ್ತು ಬೇರೆ ಬಸ್ ತೊಗೋಬೇಕಾಗಿತ್ತು. ಬಟ್ ಇವತ್ತಿನ ಬಸ್ ಸ್ಟಾಪ್ ಇತ್ತು. ಸೀಟೆಲ್ಲ ಸಿಕ್ಕಿತ್ತು. ಆರಾಮಾಗಿ ನಾವು ಕೂತ್ಕೊಂಡು ಜರ್ನಿನ ಮಾಡಕತ್ತಿದ್ವಿ. ಹಾಗೆ ಜೋಗುಳಬಾವಿ ಸತ್ಯವನ ದರ್ಶನ ಕೂಡ ಮಾಡಿಕೊಳ್ರಿ. ಇದು ಅಷ್ಟೇ, ಎಷ್ಟು ಸರ ವಿಡಿಯೋ ತೊಗೊಂಡ್ರು ಅದು ಮನ್ಸಿಗೆ ಸಮಾಧಾನ ಆಗಂಗಿಲ್ಲ ಅಂಥೇಳಿ ಮಲಪ್ರಭಾ ನದಿ ದಂಡಿಗೆನ ಜೋಗುಳಬಾವಿ ಸತ್ಯವ ದೇವಸ್ಥಾನ ಐತಿ. ಅದನ್ನು ನೋಡ್ರಿ, ಎಷ್ಟು ರಮಣೀಯ ಅನ್ನಿಸ್ತೈತಿ ನೋಡಲಿಕ್ಕೆ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ. ಸುತ್ತಲ ಹಸಿರು ಐತಿ, ಮಧ್ಯದಲ್ಲಿ ಮಲಪ್ರಭಾ ನದಿ ದಂಡಿಗೆನ ದೇವಸ್ಥಾನ, ಅದ್ರ ಪಕ್ಕನ ರೋಡು, ಅದ್ರ ಪಕ್ಕನ ಬೆಟ್ಟ. ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತೈತಿ. ಹೀಗಾಗಿ ನಮ್ಮ ಊರಿಗೆ ಹೋಗಿ ಸರ್ತಿಗೊಮ್ಮೆ ನಾನು ಈ ವಿಡಿಯೋನ ನಿಮ್ಗೆ ತೊಗೊಂಡಿರ್ತೀನಿ. ಅದನ್ನು ದಾಟಿ ನಾವು ಸೌದತ್ತಿ ಮುಗಿಸ್ಕೊಂಡು ಮುಂದೆ ಬಂದ್ರೆ ಮುನವಳ್ಳಿಗೆ ಏನೈತಲ್ರಿ, ಇನ್ನೇನು ಎಂಟ್ರೆನ್ಸ್ ಆಗ್ತೀವಿ ಅಲ್ಲಿ ಈ ಒಂದು ಹಳ್ಳ ಹರಿದೈತಿ, ಮುನವಳ್ಳಿ ಹಳ್ಳ. ಇದನ್ನು ನೋಡಕ್ಕೆ ತುಂಬಾ ಸೇರ್ತೈತಿ, ನನಗೆ ಭಾಳ ಅಂದ್ರೆ ಭಾಳ ಸೇರ್ತೈತಿ. ಆ ಕಡೆ ಈ ಕಡೆ ಹಸಿರು, ಮಧ್ಯದಲ್ಲಿ ನದಿ ಹರಿದೈತಿ. ಎಷ್ಟು ಚಂದ ಅನ್ನಿಸ್ತೈತಿ ಅಂದ್ರೆ ಪ್ರಕೃತಿ ಖುಷಿ ಅನ್ನಿಸ್ತೈತಿ ಇಂಥದ್ದೆಲ್ಲ ನೋಡಕ್ಕೆ. ಬರ್ರಿ, ಮುನವಳ್ಳಿಗೆ ರೀಚ್ ಆದ್ವಿ. ಬೆನಕಟ್ಟಿಗೆ ಏನೈತಿ, ನಾವು ಚಿಕ್ಕಮ್ಮವ್ರ ಕೂಡೇನ ಹೋಗೋದಿತ್ತು. ಬಟ್ ಚಿಕ್ಕಮ್ಮರ ನಮ್ಕಿನ್ನ ಮುಂಚೆನ ಧಾರವಾಡ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ರು. ಮತ್ತು ಹೇಳಿದ್ರೆ ಬಸ್ ಬಂದ್ರೆ ಹೋಗಿರ್ತೀವಿ, ನೀವು ಹಿಂದೆ ಬರ್ರಿ ಅಂತ. ಅದ್ರಂಗನ ಅವರಿಗೆ ಬಸ್ ಮೊದಲ ಸಿಕ್ಕಿತ್ತು, ಗೋಕಾಕ್ ಬಸ್ ಮುಂದೆ ಬಂದಿದ್ರು ಅವ್ರು. ಬಟ್ ಏನಾಗಿತ್ತಂದ್ರೆ ಅದು ಬೆನಕಟ್ಟಿಗೆ ಸ್ಟಾಪ್ ಇರಲಿಲ್ಲ. ಸೊ ಹೀಗಾಗಿ ಮುನವಳ್ಳಿಗೆನ ಇಳ್ಕೊಂಡಿದ್ರು. ಈಗ ಅವರು ನಮ್ಗೆ ಜಾಯ್ನ್ ಆಗ್ತಾರೆ ನೋಡ್ರಿ. ಬ್ಯಾಗ್ ಹೋಗಿ ಅವರು ಮುನವಳ್ಳಿಗೆನ ಇಳ್ಕೊಂಡು ವೇಟ್ ಮಾಡ್ತಾಯಿದ್ರು, ಬಸ್ಸ ಬಂದಿರಲಿಲ್ಲ ಅಂತ. ಕಡೆಗೂ ನಮ್ಮ ಬಸ್ಸಿಗೆ ಅವರು ಮುನವಳ್ಳಿಗೆ ನಮ್ಮನ್ನು ಸೇರಿಕೊಂಡ್ರು. ಎಲ್ಲರೂ ಸೇರಿ ನಮ್ಮೂರು ಬೆನಕಟ್ಟಿಗೆ ಇಳ್ಕೊಂಡ್ವಿ. ಈಗ ನೋಡ್ರಿ, ಈಗ ಸೀದಾ ಮನೆಗೆ ಹೋಗೋದಂತ ಹೇಳಿ ನಮ್ಮ ತಂಗಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ತನು ಹಾಯ್ ಮಾಡಿದ್ಲು. ಹಾಗೆ ತರುಣ ನಿದ್ದಿ ಮಂಪರ್ನಾಗಿದ್ದ, ಹಾಯ್ ಮಾಡಂದ್ರೆ ಮಾಡ್ತಾನೆ ಇರಲಿಲ್ಲವ. ಈಗೇನೈತಿ, ಮನೆಗೆ ಹೋಗಿ ನಂತರದಲ್ಲಿ ದೇವಸ್ಥಾನಕ್ಕೆ ಬರೋದಂತೇಳಿ. ನಾವು ಇವತ್ತು ಶನಿವಾರ ಬಂದೇವಲ್ರಿ. ಏನಾಗಿರ್ತೈತೆ ಅಂದ್ರೆ, ಗುರುವಾರ ದಿವಸ ಸಾಯಂಕಾಲ ಏನೈತಿ, ದುರ್ಗಾದೇವಿ ತವ್ರ ಮನೆಗೆ ಹೋಗಿರ್ತಾಳ್ರಿ, ಮದ್ಲೂರು ಅಂಥೇಳಿ ಅಲ್ಲಿ ಹೋಗಿರ್ತಾಳು. ಮತ್ತು ಅಲ್ಲಿ ಹೋಗಿ ಶುಕ್ರವಾರ ಸಾಯಂಕಾಲ ಬೆನಕಟ್ಟಿಗೆ ವಾಪಸ್ ಬಂದಿರ್ತಾಳೆ. ಆ ಬರುವಂಥ ಸಂದರ್ಭದೊಳಗೆ ಇಷ್ಟೊಂದು ಏನಪ್ಪ ಅಂದ್ರೆ ವಿಜೃಂಭಣೆ ಇರ್ತೈತೆ ನೋಡ್ರಿ. ಆಕೆ ಬಂದಾಗ ಆಕೆಗೆ ಸ್ವಾಗತ ಕೂರಕ್ಕೆ ಇಡೀ ಊರನ್ನ ದ್ವಾರ ಬಾಗಿಲಿಗೆ ನಿಂತಿರ್ತಾರೋ, ಆಕೆನ ವೆಲ್ಕಮ್ ಮಾಡ್ಕೊಳ್ತಾರೋ, ಮತ್ತು ಆಶೀರ್ವಾದ ತೊಗೊಳ್ತಾರೋ. ಮತ್ತು ಹಾಗೇನ ಸಂಭ್ರಮಿಸ್ತಾರಂತ ಹೇಳ್ಬೋದು. ಡೊಳ್ಳು ಮತ್ತೇನಪ್ಪ ಅಂದ್ರೆ
ಪಟಾಕಿ, ಹೂವಿನ ಸುರಿಮಳೆ, ಭಂಡಾರದ ಸುರಿಮಳೆ ಆಕಿನ ಬರಮಾಡ್ಕೊಳ್ತಾರೆ. ನೋಡ್ತಾ ಇರ್ಬೋದು. ಈಗ ಅಲ್ಲಿಂದ ಸೀದಾ ಬಂದಾಕಿ ಅಂತಂದ್ರೆ ದೇವಸ್ಥಾನಕ್ಕನ ಬರ್ತಾಳ್ರಿ ದುರ್ಗಾದೇವಿ. ಬಂದು ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗಿರ್ತೈತಿ. ಬಂದು ಹುಗ್ಗಿ ರೆಡಿ ಆಗಿರ್ತೈತಿ ರೀ. ಮೇನ್ ನಮ್ಮ ಜಾತ್ರೆ ಅಂದ್ರೆ ಹುಗ್ಗಿ ಜಾತ್ರೆ ಅಂತಲೇ ಹೇಳ್ಬೋದು. ಹುಗ್ಗಿ ರೆಡಿ ಆಗಿರ್ತೈತಿ ರೀ. ಇವೆಲ್ಲ ದೊಡ್ಡ ಪಾತ್ರೆಗಳು ರೀ. ಹುಗ್ಗಿ ರೆಡಿ ಆಗವು. 2 ಪಾತ್ರೆ ಒಳಗೆ ಹುಗ್ಗಿ ರೆಡಿ ಮಾಡಿರ್ತಾರೆ. ಇನ್ನೂ ಸಾಕಷ್ಟು ಬಿಸಿ ಕೂಡ ಇರ್ತೈತಿ ಸ್ನೇಹಿತರೆ. ಅದು ಇಲ್ಲೇ ಬಲಗಡೆ ಫಸ್ಟಿಗೆ ನೋಡ್ತಾ ಇರ್ಬೋದು, ದೊಡ್ಡಪ್ಪ ಕೂಡ ನಿಂತಾರ. ಈ ಒಂದು ಏನು ಕಾಯಿ ಹುಗಿಯುವಂಥ ಒಂದು ಕೆಲಸ ಐತಲ್ರಿ, ಇದನ್ನು ದೊಡ್ಡಪ್ಪ ಅವರು ಮುಂಚೆ ಎಲ್ಲ ಮಾಡ್ಯಾರ. ನಾವು ಸಣ್ಣವರಿದ್ದಾಗ ಅವರು ಕೂಡ ಇದನ್ನು ಮಾಡ್ಯಾರ ನೋಡ್ರಿ. ಈಗೇನೈತಿ, ಮತ್ತು ನಮ್ಮ ಪೂಜಾರಿ ಮಂಟಪದವರು ಒಬ್ರು ಏನೇನು ಬರ್ತಾರೆ. ಅವ್ರು ಬಂದಾದ ನಂತರ ಕಾಯಿ ತೊಗೊಂಡು ಈ ಬಿಸಿ ಬಿಸಿ ಹುಗ್ಗಿ ಒಳಗೆ ಹುಗಿತಾರೆ ನೋಡ್ರಿ. ಅದರೊಳಗೆ ಹಾಕ್ತಾರೆ. ಸಾಕಷ್ಟು ಬಿಸಿ ಇರ್ತೈತಿ. ಬಟ್ ಏನು ಆಗಂಗಿಲ್ಲ ರೀ, ದೇವಿ ಭಂಡಾರ ಹಾಕ್ಕೊಂಡಿರ್ತಾರಲ್ಲ ಕೈಗೆ, ಸೊ ಅವ್ರಿಗೆ ಏನು ಆಗಂಗಿಲ್ಲ. ಸೊ ಹೀಗಾಗಿ ಈ ರೀತಿ ಮಾಡ್ತಾರೆ. ಇದು ಒಂದು ಪಾತ್ರೆಗೆ ಆಯ್ತು ರೀ. ಇನ್ನೊಂದು ಪಾತ್ರೆಯಲ್ಲಿನೂ ಹುಗ್ಗಿ ಇರ್ತೈತಿ, ಅಲ್ಲಿನೂ ಕೂಡ ಅದೇ ಸೇಮ್ ಕಾಯನ್ನು ಹುಗಿತಾರೆ. ಸೊ ಇದು ಮೊದಲ ಹುಗ್ಗಿ ಇರ್ತೈತಿ. ಈಗ ಕಾಯಿ ಹುಗಿದಾದ ನಂತರ ದೇವಿಯ ಒಂದು ಪ್ರಸಾದವಾಗಿ ಮಾರ್ಪಡ್ತೈತೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಆದಮೇಲೆ ರಾತ್ರಿ ಏನೈತಿ, ಇಡೀ ಊರ ಬೀದಿ ಒಳಗನ ಎಲ್ಲರಿಗಿನ ಊಟಕ್ಕೆ ಕೊಡ್ತಾರೆ ನೋಡ್ರಿ. ಅಂದ್ರೆ ಮೊದಲಿಗೆ ಹೊರಗಡೆಯಿಂದ ಬಂದಂಥ ಭಕ್ತರಿಗೆ ಮಾತ್ರ ಊಟಕ್ಕೆ ಕೊಡುವಂಥ ಒಂದು ಪರ್ಮಿಷನ್ ಇರ್ತೈತೆ ಅಂತ ನಾ ಹೇಳ್ಬೋದು. ಅಂದ್ರೆ ಮೊದಲು ಹೊರಗಡೆ ಬಂದವ್ರಿಗೆ ಪ್ರಸಾದ ಅವ್ರು ಮೊದಲು ತಗೊಳ್ಳಿ, ಅವ್ರದ್ದು ಮೊದಲೆಲ್ಲ ಆಗಲಿ, ನಂತರ ಊರವರು ಹಿಂಗಂತ ಹೇಳಿ ಅವ್ರಿಗೆ ಮೊದಲ ಊಟಕ್ಕೆ ಕೊಡ್ತಾರೆ. ಸೊ ಬೆಳತನ 1-2 ಗಂಟೆ ಮಟನೂ ಊಟದ್ದು ನಡೀತೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಮುಗಿದ ನೆಕ್ಸ್ಟ್ ಡೇನೂ ಇನ್ನೂ ವಿಶೇಷವಾಗಿರ್ತೈತೆ ಅಂತ ಹೇಳ್ಬೋದು. ಮೇನಾಗಿ ಅವತ್ತಿನ ದಿವಸ ನಾವು ಹೋಗಿದ್ವಿ. ಇವತ್ತು ಸಾಮೂಹಿಕ ವಿವಾಹಗಳು ಇರ್ತಾವೆ ಸ್ನೇಹಿತರೆ. ಮತ್ತು ಈ ಒಂದು ಸಾಮೂಹಿಕ ವಿವಾಹದ ವಿಶೇಷತೆ ಏನಪ್ಪ, ಪ್ರಾಮುಖ್ಯತೆ ಏನಂದ್ರೆ, ಮೇನಾಗಿ ಇಲ್ಲಿ 2ನೇ ಮದುವೆಗಾಗಲಿ ಅಥವಾ ಬಾಲ್ಯ ವಿವಾಹಕ್ಕಾಗಲಿ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಇದು ತುಂಬಾ ವಿಶೇಷವಾದದ್ದು ನೋಡ್ರಿ. ಈಗ ನೋಡ್ರಿ, ನಾವೆಲ್ಲರೂ ಬಸ್ ಇಳಿದ ನಮ್ಮ ತಂಗಿಯವ್ರಿಗೆ ಮನೆಗೆ ಬಂದ್ವಿ. ನಮ್ಮ ತಂಗಿ ಗಂಡನ ಮನೆ ಇರೋದು ಬೆನಕಟ್ಟಿ ಒಳಗನ. ಅವ್ರೂರು ಸತ್ತಿಗೆರಿ, ಬಟ್ ಅವ್ರು ಇಲ್ಲೇ ಬಂದು ಉಳ್ಕೊಂಡಾರ ಬೆನಕಟ್ಟಿ ಒಳಗೆ. ಸೊ ಎಲ್ಲರೂ ಈ ಸರಿ ಇವ್ರ ಮನೆಗೆ ಬಂದ್ವಿ ನಾವು. ಯಾಕಂದ್ರೆ ನಾವು ಯಾರು ಈ ಸರಿ ಜಾತ್ರೆಗೆ ಬಂದಿಲ್ಲ, ನಿಮ್ಗೆ ಗೊತ್ತನ ಐತಿ. ಆಲ್ರೆಡಿ ನರಗುಂದದಿಂದ ಅಕ್ಕ ಅದು ಎಲ್ಲರೂ ಬಂದಿದ್ರು. ನಾವು ಕಿನಾಲ್ಗೆ ಹೋಗ್ಬೇಕಿತ್ತು. ಫೋನ್ ಹಚ್ಚಿದ್ದಿ, ನಾನು ಬಸ್ನಾಗ ಇಳಿಯಾಕತ್ತಿದ್ದೆ, ಅದಕ್ಕೆ ಇಲ್ಲ ಬೇಸ್ ಅತ್ತಿ ನಂಬರ್ಲೆ ಮರಿ ಹೋಗೋ ಒಳಗೆ ಅತ್ತಿ ನಂಬರ್ಲೆ ಅಂದ್ರೆ ಹಾಕಿ ಸರ್. ಫಸ್ಟ್ ನಿಂದು ಬಂದಿತ್ತು. ಈಗ ಬಂದ್ರೆ ಬಂದ ಈಗ ಬಂದ್ರಿ. ನಾನು ಕಿನಾಲ್ಗೆ ಹೋಗ್ತೀನಿ. सब साइको दाले की मैं नानू किनाल को ಇನ್ನೊಂದು ಸಲ ಮಾಡ್ತೀನಿ. ಅಲ್ಲಿ ಮಾಡಿ 2 ದಿವಸ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀನಿ. ನಮ್ಮ ಅವನ ಮ್ಯಾಗ ತೊಗೊಂಡೋಗಿ ಬಿಡ್ಬೇಕದನ್ನ. ಹಾಂ ರೀ, ಕಿನಾಲ್ಗೆ ಹೋಗೋಣ. ನಂಗೆ ಈಚಾಡೋಂಗಾಗಿರ್ತೀವಿ ಕಿನಾಲಿಗೆ. ನಾಳೆ ಹೋಗಿ ನಾಳೆ ಇರಂಗ ನಾವು ಹೋಗ್ತೀನಿ ಇವತ್ತು. ಅಮ್ಮ ಏನು ಮಾಡಕ್ಕಲ್ಲೇ
ಮೇ ಬ್ಯಾಗ್ ಐತೆ ಬ್ಯಾಗ್ ತೊಗೊಂಬರ್ಲಿ. ತಾಯಿಗಳು ಇದ್ರೆ ಹಿಂಗ ಯಾವ ಅವ್ರು ಫೋನ್ ಹಚ್ಚಿ ಸಲ ಹೊಳ್ ನೋಡಿಲ್ಲ ಅವ ನಮ್ಮ ಎಲ್ಲಿದ್ದ ಇಲ್ಲ ಇಲ್ಲ ಅವ ತಂದೆ ತಾಯಿ ನೋಡ್ತಾ ಮಾಡ್ತಾ ಇಲ್ಲೇ ಆ ಕಡೆನ ಹೋಗಿರಿ ಒಂದ್ 8 ದಿನ ಆದ್ರ ಆಗೋತ್ ನಿಂಗ ಗೊತ್ತಾಗೋತ್ತಂತ ಕರ್ಕೊಂಡು ಹೋದ ಏನ್ ಕರ್ಕೊಂಡು ಹೋಗಿಲ್ಲ ಹೊಳೆ ನಮ್ಮನ್ ಬಿಟ್ಟು ಇಳಿವಲ್ಲ ಇಲ್ಲಿ ಮತ್ತೆ ಅಕ್ಕಿ ಕೆಲ್ಸಕ್ಕೆ ಹೋದ್ರೆ ಯಾರು ನೋಡ್ತಿದ್ರ ಅವ್ನ್ ಕೂಡ ರೆಸ್ಟ್ ನಮ್ ಸಸಂದ ರೆಸ್ಟ್ ಇಬ್ರು ಹೆಂಗ್ ಪಗಾರ ಕೊಡ್ಬೇಕು ಯಜಮಾನ್ರಲ್ಲ ಮತ್ತೆ ಯಜಮಾನ ನಡೆಸ್ಬೇಕೆಲ್ಲ. ಯಜಮಾನ ನಡೆಸ್ಬೇಕು. ಬರ್ರಿವಾ ಅವ ಅಗ್ಗದಿ ಅವಂದು ಏನ್ ಕೇಳ್ತೀನಿ ನೀನು ನೋಡು. ರಾಡ್ ಐತ ಅವ್ನ ಬೂಟಿಗ ನಿನ್ ಪ್ಯಾಂಟಿಗೆ ಹಿಡಿಯತಾನ. ಕಳಿತೀರೇ ಎಲ್ಲ ಗುಡಿ ಹೋಗ್ಯಾನಂದ್ರಲ್ಲ ಮತ್ತೆ ಮತ್ತಕ್ಕ ನಿಮ್ಮ ಅಕ್ಕನ ಹೇಳಿದ್ ನೋಡ್ವಾ ಗುಡಿಗೆ ಹೋಗ್ಯಾನಂದ್ರಿ ಅಂತ ಅಂದ್ಲಕ್ಕಿ. ಹಿಂಗ ಹೋದ್ರ ಹಂಗ ಹೋದ್ರ ಹೇಳಿಲಕ್ಕಿ. ಅಲ್ಲಿದ್ದಾಗ ಎಂತ ಚಲೋ ಚಲೋ ಹಾಕೊಂಡಿರ್ತಿದ್ವಿ ಜಾತ್ರೆಗ ಬೇರೆ ಹಾಕೊಂಡಿರ್ತಿಲ್ಲ ಹಂಗಿ ಒಂದ್ ಸಿದ್ದು ಪ್ಯಾಂಟ್ ಇದ್ದು ಅಲ್ಲ ಅವ್ನ ಹಾಕೊಂಡಿರ್ತಿಲ್ಲ ಅಲ್ಲಿ ಬರ್ರಿ ಗಂಗಮಂಟಿ ಮನೆಗೆ ಲಗುನ ಚಲೋ. ನೀರಿನ ಬಾಟ್ಲಿ ತಗೊಂಬಾನತ್ತೇವೆ ಯಾಕಿಗೆ ಮುಂದೆ ಬಾರಿ ಅಂತ ಇದೇ ಮಾಡಕ್ಕೆ ಆಗ ಹೇಳಿದ್ನಲ್ಲ ತಮ್ಗಳಕ್ಕಿಂತ ಮಕ್ಕಳ ದೊಡ್ಡವ್ರ ಅದಾರ ಕರೆ ನೋಡ. ದುರ್ಗಾದೇವಿ ಗುಡಿಗೆ ಹೋಗೋಕಿನ ಮುಂಚೆ ಎಲ್ಲಾರ ಮನೆಗೆ ವಿಸಿಟ್ ಮಾಡೋದು ಫಸ್ಟ್. ಈಗ 2ನೇ ಮನೆ ಮುಗೀತು, ಈಗ 3ನೇ ಮನೆಗೆ ಹೊಂಟೇವೆ ನೋಡ್ರಿ ಎಲ್ಲರೂ. ಮತ್ತು ಈ ಒಂದು ಲಾಗ್ ಅಥವಾ ವಿಡಿಯೋನ ನಾನು 1 ವಾರದ ಹಿಂದೆ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಇದೇ ವಿಡಿಯೋಕನ್ನ ನನಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದ್ದು. ಸೊ ಅದಕ್ಕೋಸ್ಕರ ಅರ್ಧಕ್ಕನ ಇದನ್ನು ಯೂಟ್ಯೂಬ್ ಡಿಲೀಟ್ ಮಾಡಿತ್ತೆ ನಾನು ವಿಡಿಯೋನ. ಎಲ್ಲ ಸ್ನೇಹಿತರು ನೋಡಿರಲಿಲ್ಲ, ಅದಕ್ಕೆ ಮತ್ತೆ ಇದನ್ನು ರೀ ಅಪ್ಲೋಡ್ ಮಾಡೇನ್ರಿ ಸ್ನೇಹಿತರೆ. ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಸಂಗೊಳ್ಳಿ ರಾಯಣ್ಣ ನಾ ಹೇಳ್ಬೇಕನ ನೋಡವಲ್ಲ ಆರಾಮಮ್ಮ ತಗೋ ನೋಡಾತ ನಾವು ಬರ್ರಿ ಬರ್ರಿ ಬರ್ರಿ. ಗೇಟ್ ಮೇಲೆ ತಗ್ತೀರ ನಾನು ವಿಡಿಯೋಗ್ರಾಫರ್ ನೀ ಫೋಟೋಗ್ರಾಫರ್ ಅಲ್ಲ ನೀ.
ತಾಯಿಲ್ ಒಡ್ನಿ ತಾಯಿಲದ ಆರಾಮ್ರಿ ನಾವೊಂದು ತಾಸು ಆತ್ರಿ ಹಾಂ ಬರೀ ಅಕ್ಕ ತಂಗೇರಿ ತಾಯಂದಿರಿ ಜಾತ್ರೆ ಒಳಗೆ ಜೈ ದುರ್ಗಾ ಫ್ಯಾನ್ಸಿ ಸ್ಟೈಲ್ ಶಾಪಿಂಗ್ ಹೋಲ್ಸೇಲ್ ದುಕಾನದಲ್ಲಿ ಯಾಕಂದ್ರೆ 2016 ರೈತರು ಆತ್ಮಹತ್ಯೆ ಗುಳೆವಂಟು ಆ ಸಂದರ್ಭದಲ್ಲಿ ಮಾದಾಯಿಕರ ಬಳಸದ ಜೋಡಣೆ ಮಾಡಬೇಕಂತ ತಿಳ್ಕೊಂಡು ಪಶ್ಚಿಮೇಶ್ವರ ಗುಡಿಯಿಂದ 73 ಹಳ್ಳಿಗಳಿಗೆ ಪಾದಯಾತ್ರೆ ಹೋಗಿದ್ರು ರೈತರೆಲ್ಲ 73 ಪಾದಯಾತ್ರೆ ಹೋಗಿ ಕೊನೆಗೆ ಸಮಾರೋಪ ಕಾರ್ಯಕ್ರಮವನ್ನ ಬೆಟ್ಟಕಟ್ಟಿ ಗ್ರಾಮದಲ್ಲಿಟ್ಟು ಸುಮಾರು 5,000 ಜನ ರೈತರು ಸೇರಿದ್ರು. ಆ ಸೇರಿದಂತ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿದೆ, ರೈತರು ಸಂಕಷ್ಟದಿಂದ ಆಗ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇಲ್ಲೇ ವಸ್ತಿ ಮಲ್ಕೊಂಡೆ, ಇದೇ ಗುಡಿಯಲ್ಲಿ ಮಲ್ಕೊಂಡು ತಾಯಿಯಲ್ಲಿ ಬೆಳ್ಕೊಂಡೆ ಆ ನ್ಯಾಯಾಧಿಕರಣದಲ್ಲಿ ಇಲ್ಲೇ ಮಾಡೋದು. ನಮಸ್ಕಾರ. ಒಳಗ ಸಾಮಾನ್ಯ ಗಾಸ್ ದಾಟಿ ಬರ್ಬೇಕು ಎಲ್ಲಿ ಹೋಗುದು